ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಸೊ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮರಿಬೇಡಿ. ಸೊ ಇನ್ನೂ ಹೀಗೆ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ ಅಂತ ಹೇಳ್ತಾ, ಸೊ ನಾವು ಹೊಸ ಮನೆಗೆ ಬಂದಿರೋದ್ರಿಂದ ಇವತ್ತು ಹಾಲು ಉಗಿಸ್ಬೇಕಿತ್ತು. 10ರಿಂದ 12 ಗಂಟೆವರೆಗೂ ಟೈಮ್ ಕೊಟ್ಟಿದ್ರು. ಸೊ ನಾವು ಬೇಗನೆ ಮಾಡ್ಕೊಂಬಿಡೋಣ ಅಂತ ಹೇಳಿ, ಲೇಟ್ ಮಾಡೋದು ಬೇಡ ಅಂತ ಹೇಳಿ 5 ಗಂಟೆಗೇ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ. ಊರಿಂದ ದೊಡ್ಡಮ್ಮ ಕೂಡ ಬಂದಿದ್ದರು, ಇನ್ನೂ ಬರೋರಿದ್ದರು. ಸೊ ಅವ್ರು ದೂರ ಇರೋದ್ರಿಂದ ಬರೋಕ್ಕಾಗಲಿಲ್ಲ. ಅವ್ರಿಗೂ ಇಷ್ಟ ಆಯಿತು ಬರಬೇಕಂತ ಹೇಳಿ. ಇನ್ನು ಅತ್ತೆ ಮಕ್ಕಳೆಲ್ಲ ಕೂಡ ಬರಬೇಕಿತ್ತು. ಸೊ ಮತ್ತು ಖುಷಿ ಆಗ್ತಿದೆ ಹೊಸ ಮನೆಗೆ ಬಂದಿರೋದ್ರಿಂದ. ಹೇಗಿರುತ್ತೆ ಈ ಮನೇಲಿ ನಮ್ಮ ಜರ್ನಿ ಅನ್ನೋದನ್ನ ನೋಡಬೇಕು. ಸೊ ನಾನು ಲೇಟಾಗಿ ವೀಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ನನಗೆ ಎಡಿಟ್ ಮಾಡಲಿಕ್ಕೆ ಟೈಮ್ ಸಿಕ್ಕಿರಲಿಲ್ಲ. ಮತ್ತು ಒಂದಷ್ಟು ಕ್ಯಾಪ್ಚರ್ಸ್ಗಳನ್ನ ಮಾಡಿದೆ, ಸೊ ಅದು ಮಿಸ್ ಕೂಡ ಆಗಿತ್ತು. ಸೊ ನೋಡೋಣ ಅಂತ ಹೇಳಿ ಇಷ್ಟು ವೀಡಿಯೋ ಮಾಡಿದೆ. ಸೊ ಕ್ಯಾಪ್ಚರ್ ಮಾಡಿ ಇಷ್ಟು ವೀಡಿಯೋಸ್ ತೊಗೊಂಡಿದ್ದೀನಿ. ಮತ್ತು ಅಮ್ಮ ಕೂಡ ಪೂಜೆ ಮಾಡಿಬಿಡ್ತೀನಿ ನಾನು, ಹಾಲು ಉಗ್ಸೋಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿ ಪೂಜೆ ಮಾಡ್ತಾಯಿದ್ರು. ಸೊ ಫೈನಲಿ ಹಾಲು ಉಗ್ತಾಯಿದೆ. ಹಾಲು ಕುಸ್ಬಿಟ್ಟು ನಾವಿನ್ನೂ ತಿಂಡಿ ಕೂಡ ಮಾಡಿರಲಿಲ್ಲ. ತಿಂಡಿ ಮಾಡ್ಕೊಬಿಡೋಣ ಅಂತ ಹೇಳಿ, ಇದೊಂದು ಹಾಲು ಕುಸ್ಬಿಟ್ರೆ ಆಮೇಲೆ ತಿಂಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಅಮ್ಮ ಅಂತಿದ್ರು. ಫೈನಲಿ ಎಲ್ಲ ಹಾಲು ಉಗ್ಸಿದ್ವಿ. ಸೊ ತುಂಬ ಖುಷಿ ಆಗ್ತಿತ್ತು. ಇನ್ನೂ ಈ ಮನೆಗೆ ಯಾವ್ಯಾವ ಐಟಮ್ ತರಿಸ್ಬೇಕು ಅನ್ನೋದನ್ನೇ ಮೈಂಡಲ್ಲಿ ಇಟ್ಕೊಂಡಿದ್ದೆ ನಾನು. ಮತ್ತು ಶೋಕೇಶ್ ಹತ್ರ ಎಲ್ಲ ಖಾಲಿ ಇತ್ತು ಅಂತ ಹೇಳಿ, ಮತ್ತು ಅಡುಗೆ ಮನೆಗೆ ಒಂದಷ್ಟು ಐಟಮ್ಸ್ಗಳು ಬೇಕಿತ್ತು. ನಾನು ತರಿಸ್ತೀನಿ ಅಂದರೆ ಅಮ್ಮ ಬೇಡ ಅಂತಿದ್ದಾರೆ. ಯಾಕಂತಂದರೆ ಬೇಡ, ಇರೋದನ್ನ ಏನು ಮಾಡೋಣ, ವೇಸ್ಟ್ ಮಾಡೋಕ್ಕಾಗುತ್ತಾ ಅಂತ ಅಮ್ಮ. ಅದಕ್ಕೆ ಇದು ನೋಡಿ, ಇದು ಕಿಚನ್ನು. ಸೊ ಕಿಚನ್ ಅಂತೂ ತುಂಬ ಇಷ್ಟ ಆಯಿತು. ಮತ್ತು ಈ ಮನೆ ಪೇಂಟಿಗೆ ಯಾವ್ಯಾವ ಥರ ನಾನು ತರಿಸ್ಬೇಕು ಐಟಮ್ಸ್ಗಳನ್ನ ಅನ್ನೋದನ್ನ ಅಂದ್ಕೊತಾ ಇದೆ. ನೋಡಿ, ಶೋಕೇಶ್ ಹತ್ರ ಎಷ್ಟು ಖಾಲಿ ಇದೆ. ಆಮೇಲೆ ಬಂದು ಟಿ ವಿನ ತೊಗೊಂಬರ್ತೀನಿ, ಫಿಟ್ ಮಾಡ್ತೀನಿ ಅಂತ ಹೇಳಿದರು. ಹಾಗೆ ನೋಡಿ, ನಾಷ್ಟ ಎಲ್ಲ ಆದಮೇಲೆ ಅಮ್ಮ ಆರಾಮಾಗಿ ಕುತ್ಕೊಂಡು ಅವ್ರ ಅಕ್ಕನ ಹತ್ರ ಮಾತಾಡ್ತಾ ಕೂತಿದ್ರು. ಆಮೇಲೆ ಇದು ಒಂದು ರೂಮು ದೊಡ್ಡದಾಗಿದೆ. ಮತ್ತು ಇಲ್ಲೇ ಕಬೋರ್ಡ್ ಸಿಸ್ಟಮ್ ಕೂಡ ಇದೆ. ನಾವು ಎಷ್ಟು ಬಟ್ಟೆ ಬೇಕಾದರೂ ನಾವು ಇಟ್ಕೊಬೋದು. ಹಾಗೆ ನೆಕ್ಸ್ಟ್ ಡೇ ಇದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ. ಮನೆಯೆಲ್ಲ ಫುಲ್ ಮೆಸ್ಸಿ ಆಗಿತ್ತಂತ ಹೇಳಿ ಕ್ಲೀನ್ ಮಾಡಿಕೊಂಡೆ ಮನೆಯೆಲ್ಲ. ಸೊ ಹಾಗೆ ದೊಡ್ಡಮ್ಮ ಏನೇನೋ ಕೇಳ್ತಾಯಿದ್ರು, ಅದಕ್ಕೆಲ್ಲ ಆನ್ಸರ್ ಮಾಡಿಕೊಂಡು ಕೆಲಸನ ಮುಗಿಸ್ಕೊಂಡೆ. ಹಾಗೆ ಸ್ವಲ್ಪ ಇವಾಗ ಎಲ್ಲ ಐಟಮ್ಸ್ ಇದ್ದರೆ ಚೆಂದ ಅಂತೀವಿ. ಸೊ ಅದನ್ನ ಕೆಲಸ ಮಾಡೋ ಟೈಮಲ್ಲಿ ತುಂಬಾ ಕಷ್ಟ ಆಗುತ್ತೆ, ಅದನ್ನ ಕ್ಲೀನ್ ಮಾಡೋದಕ್ಕೆಲ್ಲ ಏನೂ ಮಾಡೋದಕ್ಕಾಗಲ್ಲ. ಹಾಗಾಗಿ ಮನೆಯೆಲ್ಲ ನಿಧಾನಕ್ಕೆ ಕ್ಲೀನ್ ಮಾಡ್ಕೊಳ್ಳೋಣ, ಏನು ಕೆಲಸ ಇರುತ್ತೆ ಅಂತ ಹೇಳಿ ನಿಧಾನಕ್ಕೆ ಕ್ಲೀನ್ ಮಾಡಿಕೊಂಡೆ. ಹಾಗೆ ನಮ್ಮ ದೊಡ್ಡಮ್ಮ ಕೂಡ ಸ್ವಲ್ಪ ಮಾತಾಡ್ಕೊಂಡು ಕಂಪ್ನಿ ಕೊಡ್ತಿರೋದ್ರಿಂದ ಕೆಲಸ ಎಲ್ಲ ಬೇಗ ಮಾಡಿಕೊಂಡೆ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ.